ಪ್ಯೂರ್ ಕುಕ್ಕಿಲ ಬ್ರ್ಯಾಂಡ್. ನಾವು ಹೋಂಡಾ ಇಂಜಿನನ್ನು ತರಿಸಿ ಹಾಗೆ NSM ಆಲ್ಟ್ರೇಟರನ್ನು ತರಿಸಿ ನಾವೇ ಈ ಫ್ರೇಮ್ ಸೆಟ್ಟನ್ನೆಲ್ಲ ನಾವೇ ಇಲ್ಲಿ ತರಿಸಿ ನಾವಿಲ್ಲಿ ಅಸೆಂಬಲ್ ಮಾಡಿರುವಂಥ ಜನರೇಟರ್. ಇದು ಆ್ಯಕ್ಚುಲಿ ಪ್ಯೂರ್ಲಿ ಕುಕ್ಕಿಲ ಬ್ರ್ಯಾಂಡೆಡ್ ಜನರೇಟರ್. ಈ ರಫ್ಯೂಸ್ ಮಾಡೋರಿಗೆ ಅಥವಾ ಈ ಇದು ಕಟಿಂಗ್ ಮೆಷಿನ್ ಹಾಗೆ ಇದು ಕನ್ಸ್ಟ್ರಕ್ಷನ್ ಹಾಗೆ ಕಲ್ಲಿನ ಕೋರೆ ಅಂಥವರಿಗೆಲ್ಲ ಅಥವಾ ಯಾವುದಾದ್ರೂ ರಫ್ಯೂಸ್ ಮಾಡುವಂಥ ಅವರಿಗೆ ಈ ಜನರೇಟರ್ ತುಂಬ ಉತ್ತಮವಾಗಿದೆ. ಜನರಿಗೆ ಫೆಮಿಲಿಯರ್ ಯಾಕೆ ಆದದ್ದು ಅಂತ ಹೇಳಿದರೆ ಗಂಟೆಗೆ ಖಾಲಿ 750 ml ಮಾತ್ರ ಕುಡಿತದೆ. ನಿಮಗೆ ಫುಲ್ ಲೋಡ್ ಕೊಟ್ಟರು 1 ಲೀಟರ್ಗಿಂತ ಹೆಚ್ಚು ಕುಡಿಯುವುದಿಲ್ಲ ಅಂತ. ನಾವು ಹತ್ತಿರದಲ್ಲಿ 10 ಕಿಲೋಮೀಟರ್ನ ಒಳಗೆ ಉಚಿತ ಡೆಲಿವರಿಯನ್ನು ಕೊಡ್ತೇವೆ. ಬೇರೆ ಕಡೆ ಎಲ್ಲ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಜನರೇಟರ್ ಸಿಗ್ಬೋದು, ಅದು ಸರ್ವಿಸ್ ಅವರು ಕೊಡದಿರ್ಬೋದು. ನಾವು ಹಾಗೆ ಅಲ್ಲ. ನಾವು 26 ವರ್ಷಗಳ ಇತಿಹಾಸ ಹೊಂದಿರುವಂಥ ಈ ಕುಕ್ಕಿಲ ಜನರೇಟರ್ ಯಾವತ್ತೂ ಸಹ ಇದು ನಿಮಗೆ ಕೊಡುವಂಥ ಜನರೇಟರನ್ನು ನಾವು ರಿಪೇರಿ ಮಾಡಿ ಕೊಡ್ತೇವೆ, ಅದು ಸೇಲ್ಸಿನ ಜೊತೆಗೆ ಸರ್ವಿಸನ್ನು ಕೊಡ್ತೇವೆ ಅಂತೇಳಿ ನಾವು ನಿಮಗೆ ಪ್ರಾಮಿಸ್ ಮಾಡ್ತೇವೆ. ಇದು ನಮ್ಮ ವೈಶಿಷ್ಟ್ಯತೆ. ಕೆಲವು ಬೇರೆಯವರ ಹಂತ ಚೀಪರ್ ಕ್ವಾಲಿಟಿ ಕೊಟ್ಟದನ್ನು ಸಹ ನಮ್ಮಲ್ಲಿ ತಂದು ಕೊಟ್ಟಿದ್ದಾರೆ. ಅದನ್ನು ಆದಷ್ಟು ರಿಪೇರಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ನಮ್ಮದು ಸಣ್ಣ ಬಜೆಟಿನ ಜನರೇಟರ್ ಆದರೂ ಸಹ ಕ್ವಾಲಿಟಿ ಜನರೇಟರನ್ನೇ ನಾವು ಕೊಡುವಂಥ. ಮಾತೆರೆಗಳ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್. ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ಪುತ್ತೂರಲ್ಲಿದ್ದೇನೆ. ಪುತ್ತೂರು ಎಳ್ಮುಡಿಯಲ್ಲಿರುವಂಥ HP ಪೆಟ್ರೋಲ್ ಬಂಪ್ ಹತ್ರ ಇದ್ದೇವೆ. ಅದರ ಸರಿ ಆಪೋಸಿಟ್ ಇಲ್ಲಿ ಪೈ ಇಂಟರ್ನ್ಯಾಷನಲ್ ಬಿಲ್ಡಿಂಗ್ ನಾವು ನೋಡ್ತಾ ಇದ್ದೇವೆ. ಒಳಗಡೆ ನಾವು ಹೋಗಬೇಕು. ಹೊರಗಡೆ ಒಂದು ದಾರಿ ಉಂಟು ಸ್ನೇಹಿತರೆ. ಆ ಒಳಗಡೆ ದಾರಿಯಲ್ಲಿ ಹೋಗುವ ಇಲ್ಲಿ ಕುಕ್ಕಿಲ ಎಂಟರ್ಪ್ರೈಸಸ್ ನಾವು ಬೋರ್ಡ್ ನೋಡ್ತಾ ಇದ್ದೇವೆ ಸ್ನೇಹಿತರೆ. ಕುಕ್ಕಿಲ ಜನರೇಟರ್, ಇಲ್ಲಿ ಬೇರೆ ಬೇರೆ ಜನರೇಟರ್ ಎಲ್ಲ ಉಂಟು. ನಮ್ಮ ಕೃಷಿಕರಿಗೆ ಹಾಗೆಯೇ ಬಿಸ್ನೆಸ್ ಮಾಡುವವರಿಗೆಲ್ಲ ಏನೆಲ್ಲ ಜನರೇಟರ್ಗಳ ಸೌಲಭ್ಯ ಉಂಟು ಅಂತ ಒಮ್ಮೆ ವಿಚಾರಿಸುವ ಸ್ನೇಹಿತರೆ. ಅಂತ ಓನರ್ ಕೂಡ ನಮ್ಮ ಜೊತೆಗಿದ್ದಾರೆ. ಕುಕ್ಕಿಲ ಎಂಟರ್ಪ್ರೈಸಸ್. ಕುಕ್ಕಿಲ ಎಂಟರ್ಪ್ರೈಸಸ್ ಶಾಪನ್ನು ಕಂಪ್ಲೀಟಾಗಿ ಒಮ್ಮೆ ನೋಡಿಕೊಂಡು ಬರುವ ಸ್ನೇಹಿತರೆ. ಬನ್ನಿ ಸರ್. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು ಸರ್? ವೆಂಕಟರಮಣ ಭಟ್. ಅಂದರೆ ಈ ಸಂಸ್ಥೆಯ ಮಾಲಕರಲ್ವ ಸರ್ ನೀವು? ಹೌದು ಹೌದು. ಎಷ್ಟು ವರ್ಷಗಳಿಂದ ಈ ಸಂಸ್ಥೆ ಇಲ್ಲಿ ಪುತ್ತೂರಲ್ಲಿ ಕಾರ್ಯನಿರ್ವಹಿಸ್ತಾ ಉಂಟು? ನಾನು ಹೆಚ್ಚು ಕಡಿಮೆ ಪುತ್ತೂರು ಒಂದು 26 ವರ್ಷ ಆಯಿತು. 26 ವರ್ಷಗಳಿಂದ ಈ ಜನರೇಟರ್ ಫೀಲ್ಡ್ 26 ವರ್ಷದಿಂದ ಸರ್ವಿಸ್ ಎಲ್ಲ ಮಾಡ್ತಾ ಇದ್ದೇವೆ. ಕುಕ್ಕಿಲ ಅಂದರೆ ನಮ್ಮ ಮನೆ ಹೆಸರು, ಅದು ಕುಕ್ಕಿಲ, ಅದನ್ನೇ ಇಲ್ಲಿ ಇಟ್ಟಿದ್ದೇನೆ. ಅದೇ ಹೆಸರು ಕೂಡ ಯೂನಿಕ್ ಆಗಿ ಉಂಟು. ಹಾಗೆ ಇಲ್ಲಿ ಪ್ರಾರಂಭ ಮಾಡುವ ಮೊದಲು ಇಲ್ಲ ನಾನು ಮಂಗಳೂರಲ್ಲಿ ಸರ್ವಿಸ್ ಮಾಡ್ತಾ ಇದ್ದೆ. ಮತ್ತೆ ನಾನು ಪುತ್ತೂರಿಗೆ ಬಂದೆ ಕಾರಣಾಂತರದಿಂದ. ಅಂದ್ರೆ ಮಂಗಳೂರಲ್ಲಿ ಸರ್ವಿಸ್ ಅಂತ ಹೇಳಿದ್ರೆ ಯಾವ ತರ ಸರ್? ಈ ತರ ಜನರೇಟರ್ ಎಲ್ಲ ಇತ್ತು. ಇದೆಲ್ಲ ಇರ್ಲಿಲ್ಲ ಅವಾಗ, ಇಂಪೋರ್ಟೆಡ್ ಇತ್ತು. ಹೊಂಡಾ ಜನರೇಟರ್ ಎಲ್ಲ ಇತ್ತು. ಹೊಂಡಾ, ಯಮ ಇಂಥ ಜನರೇಟರ್ ಇತ್ತು. ಹಾಗೇನೆ ಇಲ್ಲಿ ಒಂದು ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಅಂತ ಒಂದು ನೋಡ್ತಾ ಇದ್ದೇವೆ ಸರ್. ಸರ್ ಅದು ಎಂತಂದ್ರೆ, ನಾನು 2011ರಿಂದ ಕರ್ನಾಟಕ ಬ್ಯಾಂಕಿದ್ದು ಎಂಪ್ಯಾನಲ್ ಆಗಿದ್ದೆ ಹೆಡ್ ಆಫೀಸಿಂದ. ಸೊ ಥ್ರೂ ಔಟ್ ಕರ್ನಾಟಕಕ್ಕೆ ಆ ಬ್ಯಾಂಕಿಗೆ ಸರ್ವಿಸ್ ಕೊಡ್ತಿದ್ದೆ ಜನರೇಟರ್ ಬಗ್ಗೆ. ಅಂದ್ರೆ ಕರ್ನಾಟಕದಲ್ಲಿ ಎಲ್ಲೆಲ್ಲ ಕರ್ನಾಟಕ ಬ್ಯಾಂಕ್ ಉಂಟಾ? ಎಲ್ಲ ಕಡೆ ನೀವು ಸರ್ವಿಸ್ ಎಲ್ಲ ಕಡೆ ಕೊಡ್ತಾ ಇದ್ದೆ. ಎಲ್ಲ ಟೈಪ್ನ ಜನರೇಟರ್ ಕೊಡ್ತಿದ್ದೆ. ಈಗ 2 ಟೈಪಲ್ಲಿ ಮಾಡ್ತೇವೆ. ಒಂದು ಹೊಂಡಾ ಇಂಜಿನ್ ಹಾಕಿ, ಇನ್ನೊಂದು ಸ್ಟಿಲ್ ಇಂಜಿನ್ ಹಾಕಿ. ಸೊ ಈಗ ಶೀಘ್ರದಲ್ಲಿ ಇನ್ನೊಂದು ಈಗ ಇಂಜಿನ್ಗೆ ಟ್ರೈ ಮಾಡ್ತಾ ಇದ್ದೇವೆ, ಒಲಿಮ್ಯಾಕ್ದು. ಆಮೇಲೆ ಆಲ್ಟರ್ನೇಟ್ರು ಇಟಾಲಿಯನ್ ಆಲ್ಟರ್ನೇಟ್, ಅಮೇರ್ NSM ಅಂತೇಳಿ ನಾವು ಅದಕ್ಕೆ OEM ಆಗಿದ್ದೇವೆ ಕರ್ನಾಟಕಕ್ಕೆ. ಕಸ್ಟಮರ್ ಅವರು ಒಂದು ಕೇಳ್ತಾರೆ, ನನಗೆ ಆ ಇಂಜಿನ್ ಹಾಕಿ ಅಸೆಂಬಲ್ ಮಾಡಿ ಕೊಡಿ ಅಂತ. ಅದು ಮಾಡಿ ಕೊಡ್ತೇವೆ. ಅವರು ಬೇರೆ ಯಾವುದಾದ್ರು ಕಂಪನಿಯಲ್ಲಿ? ಬೇರೆ ಕಂಪನಿದು ಇಲ್ಲ. ಈಗ ನಮ್ಮ ಟೈ ಅಪ್ ಇರೋದರ ಒಟ್ಟಿಗೆ ನಾವು ಮಾಡಿ ಕೊಡ್ತೇವೆ ಅಷ್ಟೇ. ಅದೇ ಸರ್. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಶ್ರೀಹರ್ಷ ರೈ ಅಂತೇಳಿ. ಇಲ್ಲಿ ಏನೆಲ್ಲ ಯಾವುದೆಲ್ಲ ಮಿಷನ್ಗಳುಂಟು ಅದರದ್ದು ಒಂದೊಂದೇ ಪರಿಚಯ ಮಾಡ್ತೀರಾ ಸರ್? ಇದು ನಮ್ಮ ಕುಕ್ಕಿಲ ಎಂಟರ್ಪ್ರೈಸಸ್ನ ಕುಕ್ಕಿಲ ಜನರೇಟರ್ನ ಶೋರೂಮ್. ಇಲ್ಲಿ ಎಲ್ಲ ವಿಧದ ಜನರೇಟರ್ಗಳ ಡಿಸ್ಪ್ಲೇ ಪೀಸನ್ನು ಇಟ್ಟಿದ್ದೇವೆ. ಕಸ್ಟಮರಿಗೆ ಈಗ ಯಾರು ಬಂದರೆ ಅವರಿಗೆ ಯಾವ ರೀತಿ ಇರ್ತದೆ ಅಂತ ಅನ್ನುವಂಥದ್ದನ್ನು ತೋರಿಸಬೇಕಲ್ಲ, ಹಾಗಾಗಿ ಇಲ್ಲಿ ತುಂಬ ಜನರೇಟರ್ಸ್ ಇದ್ದಾವೆ. 1ರಿಂದ 7 kV ತನಕಲೂ ನಮ್ಮಲ್ಲಿ ಜನರೇಟರ್ ಇರ್ತದೆ. ನಮ್ಮದು ಇನ್ನೊಂದು ಕ್ಯೂಟ್ ಮಾಡೆಲ್ ಇದೆ, ನೀವು ಬನ್ನಿ ತೋರಿಸಿಲ್ಲಿ. ಇದು ಸ್ಟಿಲ್ 3 kV ಸ್ಟಿಲ್ ಇಂಜಿನ್, ಜರ್ಮನಿ ತಂತ್ರಜ್ಞಾನದ ಸ್ಟಿಲ್ ಇಂಜಿನ್ನಲ್ಲಿ
NSM ಆಲ್ಟರ್ನೇಟರ್ 3 kV ಹಾಕಿ ನಾವು ಒಂದು ಕ್ಯೂಟ್ ಜನರೇಟರ್ ನಾವು ರೆಡಿ ಮಾಡಿದ್ದೇವೆ. ಇದು 3 kV ಜನರೇಟರ್, 2.6 kV ತನಕ ಇದರಲ್ಲಿ ಲೋಡ್ ಕೊಡಲಿಕ್ಕೆ ಆಗ್ತದೆ ಮತ್ತು ಕಸ್ಟಮರ್ಸಿಗೆ ತುಂಬ ಕಡಿಮೆ ಬೆಲೆಗೆ ಇದು ಸಿಗ್ತದೆ. ಸಾಧಾರಣ 3 kV ಜನರೇಟರ್ ನಿಮಗೆ 65,000ದಲ್ಲಿ ಕಸ್ಟಮರಿಗೆ ಇದು ಸಿಗ್ತದೆ. 65,000. ಹಾಗಾಗಿ ಹೌದು, ಈ ಚೈನಾ ತಗೊಳ್ಳೋದಕ್ಕಿಂತ ಅಥವಾ ಪುವರ್ ಕ್ವಾಲಿಟಿ ಜನರೇಟರ್ ತಗೊಳ್ಳೋದಕ್ಕಿಂತ ಇದು ಒಳ್ಳೆ ಕ್ವಾಲಿಟಿ ಸ್ಟಿಲ್ ಇಂಜಿನ್ನಲ್ಲಿ NSM ಆಲ್ಟರ್ನೇಟರ್ ಹಾಕಿ ಕಡಿಮೆ ಬೆಲೆಯಲ್ಲಿ ಕಸ್ಟಮರಿಗೆ 3 kV ಜನರೇಟರ್ ಸಹ ಸಿಗ್ತದೆ. ಇದು ಸಹ ನಮ್ಮೊಂದು ಒಳ್ಳೆ ಕ್ಯೂಟ್ ಮಾಡೆಲ್ ಮತ್ತು ಹೈಯೆಸ್ಟ್ ಸೆಲ್ಲಿಂಗ್ ಮಾಡೆಲ್. ಅದಾದ ನಂತರ ಸಣ್ಣ ಜನರೇಟರ್ಗಳು ಇದ್ದಾವೆ. ಮತ್ತು ಇನ್ನೊಂದು ನಮ್ಮದು ಹೈಯೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಕುಕ್ಕಿಲಾ 3600, ನೀವು ಅದನ್ನೊಂದು ನೋಡಬಹುದು. ಅದರಲ್ಲಿ ಸಹ ಸ್ಟಿಲ್ ಇಂಜಿನ್ ಇದೆ, ಜರ್ಮನಿ ಸ್ಟಿಲ್ ಇಂಜಿನ್ ಜೊತೆಗೆ ಇಟಲಿ ಆಲ್ಟರ್ನೇಟರ್, ಅಮೇರ್ NSM ಆಲ್ಟರ್ನೇಟರ್. ಅದರಲ್ಲಿ ನಿಮಗೆ 3.6 kV 3.2 kV ತನಕ ಲೋಡ್ ಕೊಡ್ಬೋದು ಕಸ್ಟಮರ್ಸಿಗೆ. 1.5 HP ಮೋಟರ್ ನೀರಿನ ಪಂಪ್ ಇದೆಯಲ್ಲ, ಅದು ಆರಾಮವಾಗಿ ಅದರಲ್ಲಿ ರನ್ ಆಗ್ತದೆ. ನಾನು ಆಗ ತೋರಿಸಿದ 3000ನಲ್ಲಿ 1 HP ಮೋಟರ್ ರನ್ ಆಗ್ತದೆ. ಇದರಲ್ಲಿ 1.5 HP ತನಕ ಅದು ಆರಾಮ ರನ್ ಆಗ್ತದೆ. ಮತ್ತು ಮನೆಯಲ್ಲಿರುವಂಥ ಗ್ರೈಂಡರ್ ಆಗಿರಲಿ ಅಥವಾ ಇನ್ನಿತರ ಸಾಮಗ್ರಿಗಳ ಮನೆಯ ಹೋಮ್ ಅಪ್ಲಯನ್ಸಸ್ ಎಲ್ಲ ಸಹ ಅದರಲ್ಲಿ ರನ್ ಆಗ್ತದೆ. ಅದು ಗಂಟೆಗೆ 1 ಲೀಟರ್ ಪೆಟ್ರೋಲು ಕುಡಿತದೆ ನಿಮಗೆ. ಅದರ ಇಂಧನ ಕ್ಷಮತೆ ಗಂಟೆಗೆ 1 ಲೀಟರ್. ಹಾಗೆ ನಿಮಗೆ ಸ್ಟಿಲ್ ಇಂಜಿನಲ್ಲಿ 2.2 ಇದೆ, ಮತ್ತು ನಿಮಗೆ 5 kV ಇದೆ. ಇದು ನೋಡ್ಬೋದು ನಿಮಗೆ ಸ್ಟಿಲ್ ಇಂಜಿನಲ್ಲಿ 5 kV. ಹಾಗೆ ಸ್ಟಿಲ್ಲಿನಲ್ಲಿ ಸಹ ಒಳ್ಳೊಳ್ಳೆ ಮಾಡೆಲ್ಗಳಿದ್ದಾವೆ ನಮ್ಮಲ್ಲಿ. ಸ್ಟಿಲ್ ಅಥವಾ ಹೋಂಡಾ 2 ಇಂಜಿನನ್ನು ಯೂಸ್ ಮಾಡಿ NSM ಆಲ್ಟರ್ನೇಟರ್, ವರ್ಲ್ಡ್ ಫೇಮಸ್ NSM ಆಲ್ಟರ್ನೇಟರ್ನ ಯೂಸ್ ಮಾಡಿ ನಾವು ಜನರೇಟರನ್ನು ನಾವು ಕೊಡ್ತೇವೆ. ಹಾಗಾಗಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಕ್ವಾಲಿಟಿ ಕುಕ್ಕಿಲಾ ಎಂಟರ್ಪ್ರೈಸಸ್ನ ಕುಕ್ಕಿಲಾ ಜನರೇಟರ್ ಆಗಿ ನಿಮಗೆ ಸಿಗ್ತದೆ. ಕುಕ್ಕಿಲಾ ಇದು ಇಲ್ಲಿ ಅಸೆಂಬಲ್ ಮಾಡುವಂಥದ್ದು, ಇಲ್ಲೇ ಅಸೆಂಬಲ್ ಮಾಡುವಂಥದ್ದು, ನಾವೇ ಮ್ಯಾನುಫ್ಯಾಕ್ಚರರ್ಸ್. ಹಾಗೆ ಮತ್ತು ಬೇರೆ ನಮಗೆ ಬೇಕಾದರೆ ಕಸ್ಟಮರ್ಸಿಗೆ ಬೇರೆ ಬ್ರ್ಯಾಂಡ್ ಸಹ ಯಾವುದು ಬೇಕು ಅದು ಒಳ್ಳೊಳ್ಳೆ ಬ್ರ್ಯಾಂಡ್ಗಳು ಬೇರೆ ಬ್ರ್ಯಾಂಡ್ ಸಹ ನಾವು ತರಿಸಿಕೊಡ್ತೇವೆ. ಆದರೆ ಇನ್ನೊಂದು ವಿಷಯ, ನಮ್ಮ ಕುಕ್ಕಿಲಾದಲ್ಲಿ ಸಿಗುವಂಥದ್ದು ಸರ್ವಿಸ್ ಗ್ಯಾರಂಟಿ ಇರುವಂತಹ ಪ್ರಾಡಕ್ಟ್ ಮಾತ್ರ. ಒಂದು ವೇಳೆ ಅದಕ್ಕೆ ವಾರಂಟಿ ಇಲ್ಲದಿದ್ದರೂ ಸಹ ಅದನ್ನು ರಿಪೇರಿ ಮಾಡಿ ಕೊಡುವಂಥ ನಾವು ಜನರೇಟರ್ ಏನಿದ್ದಾವೆ ಅದನ್ನು ಮಾತ್ರ ನಾವು ಮಾಡ್ತೇವೆ. ಯಾವುದೇ ಕಮ್ಮಿ ಬೆಲೆ ಅಂತೇಳಿ ಲೋ ಕ್ವಾಲಿಟಿ ಜನರೇಟರ್ಗಳನ್ನು ನಾವು ಇಷ್ಟು ತನಕ ಕೊಡೋದೂ ಇಲ್ಲ. ಏನಾದರೂ ಹಿಂದೆ ಸಹ ನಾವು ಬೇರೆ ಜನರೇಟರ್ನ ತಂದು ಅದರಲ್ಲಿ ಸಮಸ್ಯೆಗಳು ಸಹ ಇದ್ದರೂ ಸಹ ಅದಕ್ಕೆ ಸರ್ವಿಸ್ ಮಾಡ್ತೇವೆ. ಅಂಥದ್ದನ್ನು ನಾವು ಮಾರೋದಿಲ್ಲ. ಜನರಿಗೆ ಬೇಕಾಗಿರೋದು ಕೂಡ ನಂಬಿಕೆ. ಹೌದು, ನಂಬಿಕೆ. ಹಾಗೆ ಮಾರ್ಕೆಟ್ನಲ್ಲಿ ಸಣ್ಣ 15,000, 20,000, 30,000 ಅಂತ ತುಂಬ ಅಡ್ವರ್ಟೈಸ್ಮೆಂಟ್ಗಳು ಬರ್ತವೆ. ಅದನ್ನು ಒಮ್ಮೆಗೆ ತಗೊಂಡು ಹೋಗಿ 2-3 ತಿಂಗಳಲ್ಲಿ ಮೂಲೆ ಬದಿಯಲ್ಲಿ ಇಡ್ತಾರೆ. ಕೆಲವು ಬೇರೆಯವರ ಹಂತ ಚೀಪರ್ ಕ್ವಾಲಿಟಿ ಕೊಟ್ಟದನ್ನು ಸಹ ನಮ್ಮಲ್ಲಿ ತಂದು ಕೊಟ್ಟಿದ್ದಾರೆ. ಅದನ್ನು ಆದಷ್ಟು ರಿಪೇರಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಆದರೆ ಇನ್ನು ಕೆಲವು ಸ್ಕ್ರೂಯಿಂಗ್ ಇರುವುದಿಲ್ಲ, ಅಥವಾ ಫಾರ್ ಎಕ್ಸಾಂಪಲ್ ಮೊನ್ನೆ ಒಂದು ಬಂತು, ಚೀಪರ್ ಕ್ವಾಲಿಟಿ ಕಮ್ಮಿಗೆ ಸಿಕ್ಕಿದೆ ಅಂತ ತಗೊಂಡ್ರು, ಅದರ ಪ್ಲಗ್ ಅನ್ನು ಬಿಚ್ಚುವಾಗ ಇಡೀ ಹೆಡ್ದ ಯೂನಿಟೇ ಅನ್ಥ್ರೆಡ್ ಆಗಿ ಬಂತು. ಅದನ್ನು ಎಂತ ಇಲ್ಲ, ಬಿಸಾಕಬೇಕಷ್ಟೇ. ಅಂದರೆ ಅಂಥದ್ದೆಲ್ಲ ಆಗ್ತದೆ. ಬಟ್ ನಾವು ಅಂಥದ್ದನ್ನು ಮಾರೋದಿಲ್ಲ. ನಮ್ಮದು ಸಣ್ಣ ಬಜೆಟಿನ ಜನರೇಟರ್ ಆದರೂ ಸಹ ಕ್ವಾಲಿಟಿ ಜನರೇಟರ್ನೇ ನಾವು ಕೊಡುವಂಥದ್ದು. ಖಂಡಿತ ಪ್ರತಿಯೊಬ್ಬರು ಕೂಡ ದುಡಿಯುವವರು, ಅವರ ದುಡಿಮೆಗೆ ಬೇಕಾದಂಥ ಒಂದು ಜನರೇಟರ್ಗಳನ್ನು ಅವರು ತಗೊಂಡಾಗ ಅವರು ಕೊಟ್ಟ ಹಣಕ್ಕೆ ಒಂದು ಮೌಲ್ಯ ಸಿಗಬೇಕು. ಹೌದು. ಮೇಯ್ನಾಗಿ ನಾವು ಅದನ್ನು ನಮ್ಮ ಆ್ಯಡಿನಲ್ಲಿ ಸಹ ನಾವು ಅಥವಾ ನಮ್ಮ ಯಾವುದಾದ್ರು ಪ್ರಮೋಷನಲ್ಲೂ ಸಹ ನಾವು ಅದನ್ನೇ ಹೇಳೋದು. ನಿಮಗೆ ಮಾರಾಟದ ಜೊತೆಗೆ ಸೇವಾ ಭದ್ರತೆ ಅಂದರೆ ವಾರಂಟಿಯನ್ನು ಸಹ ನಾವು ಕೊಡ್ತೇವೆ. ಸಪೋಸ್ ಅದನ್ನು ವಾರಂಟಿ, ಕೆಲವು ಕಂಪನಿಗಳು ನಮಗೆ ವಾರಂಟಿ ಕೊಡೋದಿಲ್ಲ, ಅಂಥದ್ದನ್ನು ನಾವು ರಿಪೇರಿ ಮಾಡಿ ಕೊಡ್ತೇವೆ ಅಂತೇಳಿ ನಾವು ಪ್ರಾಮಿಸ್ ಮಾಡ್ತೇವೆ. ಅದು ನಮ್ಮ ವೈಶಿಷ್ಟ್ಯತೆ ಅಂತ ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಇನ್ನೊಂದು ಮಾಹಿತಿ ಸರ್, ಕೆಲವೊಂದು ಸ್ಟಾಕುಗಳು ಇಲ್ಲಿ ಉಂಟು, ಕೆಲವೊಂದು ಸ್ಟಾಕ್ ಇದೆ ಕಸ್ಟಮರ್ ನನಗೆ ಅಂತ ಒಂದು ಪ್ರಾಡಕ್ಟ್ ಬೇಕು ಅಂತ ಹೇಳಿದರೆ ಎಷ್ಟು ದಿನ ಬೇಕಾದಿತ್ತು ಸರ್? ಈಗ ಸಾಧಾರಣ ಕುಕ್ಕಿಲಾ ಬ್ರ್ಯಾಂಡ್ಗಳಲ್ಲಿ ನಮ್ಮದು ಸಾಧಾರಣ 6.5-7 kV ತನಕ ಇರ್ತದೆ. ಕೆಲವರು ಬೇರೆ ಬ್ರ್ಯಾಂಡ್ದು ಕೇಳ್ತಾರೆ 7 kV ಬೇಕು ಅಂತ. ಹಾಗಿದ್ದರೆ 2 ದಿವಸದಲ್ಲಿ ನಾವು ತಂದು ಕೊಡ್ತೇವೆ. ಆ್ಯಕ್ಚುಲಿ ನಮ್ಮದು ಬ್ಯಾಂಗ್ಳೂರು ಅಥವಾ ಮುಂಬೈ ಬೇರೆ ಬೇರೆ ಕಡೆಗಳಲ್ಲಿ ನಮ್ಮದು ಸಪ್ಲೈಯರ್ಸ್ ಇರ್ತಾರೆ. ಅವರು ಒಂದು ಬೆಂಗಳೂರು ಆದರೆ ಇವತ್ತು ಮಧ್ಯಾಹ್ನ ಹೇಳಿದರೆ ನಾಳೆ ಬೆಳಿಗ್ಗೆ ಆಗುವಾಗ ಮುಂಜಾನೆ ಆಗುವಾಗ ನಮ್ಮ ಕುಕ್ಕಿಲಾದಲ್ಲಿ ಇರ್ತದೆ. ಹಾಗಾಗಿ ಅಂಥವರು ಅಡ್ವಾನ್ಸ್ ಕೆಲವು ಕೊಟ್ಟರೆ ನಾವು ತರಿಸಿ ಕೊಡ್ತೇವೆ. ಕೆಲವೊಂದು ಮಾಡೆಲ್ಗಳು ನಾವು ಇಟ್ಕೊಳ್ಳೋದಿಲ್ಲ, ಬೈ ಆರ್ಡರ್ ತರಿಸುವಂಥ ಮಾಡೆಲ್ಗಳು ತುಂಬ ಇದ್ದಾವೆ. ಅದನ್ನು ನಾವು 1 ದಿವಸದಲ್ಲಿ ನಾವು ತರಿಸಿ ಕೊಡ್ತೇವೆ. ಹಾಗೆ ಖಂಡಿತ ಸರ್. ಅದೇ ಈಗ ಇಲ್ಲಿ ಇರುವಂಥ ಪ್ರಾಡಕ್ಟ್ಗಳನ್ನೆಲ್ಲ ನೋಡುವಾಗ ಸರ್, ಒಂದು ಹೋಂಡಾ ಕಂಪನಿ ಉಂಟು, ಇನ್ನೊಂದು ಕುಕ್ಕಿಲಾ ಇಲ್ಲಿ ಅಸೆಂಬಲ್ ಆಗಿರುವಂಥ ಸ್ಟಿಲ್ ಉಂಟು. ಹಾಗೆಯೇ ಇಲ್ಲಿ ಅಜಿನೆಕ್ಸ್ ಮಾಡೆಲ್ ನೋಡ್ತಾ ಇದ್ದೇನೆ ಸರ್, ಇದು ಚೈನಾ ಕಂಪನಿ. ಇದು ಜಿನೆಕ್ಸ್ ಮಾಡೆಲ್ ಚೈನಾ. ಆದರೆ ಒಂದು ವಿಷಯ ಉಂಟು, ನಮ್ಮ ಕುಕ್ಕಿಲಾದವರು ಬರೀ ಪುವರ್ ಕ್ವಾಲಿಟಿ ಚೈನಾವನ್ನು ತಂದು ಮಾರೋದಿಲ್ಲ. ನಾವು ಈ ಜಿನೆಕ್ಸನ್ನು ಯಾಕೆ ಮಾಡ್ತೇವೆ ಅಂತ ಹೇಳಿದರೆ, ಇದರ ಪ್ರತಿ ಪಾರ್ಟ್ಸ್ ನಮ್ಮಲ್ಲಿ ಉಂಟು. ಮತ್ತು ನಮಗೆ ಏನು ಈ ಜನರೇಟರ್ನ ಸಪ್ಲೈ ಮಾಡ್ತಾರೆ ಅವರು ಪ್ರತಿ ಪಾರ್ಟನ್ನು ನಮಗೆ ಸಪ್ಲೈ ಮಾಡ್ತಾರೆ. ಹಾಗಾಗಿ ನಾವು ಸಾಧಾರಣ 1-2 ವರ್ಷದಿಂದ ಈ ಜಿನೆಕ್ಸ್ ಮಾಡೆಲನ್ನು ಕೊಡ್ತಾ ಇದ್ದೇವೆ. ಕೊಟ್ಟರೂ ಸಹ ಸರ್ವಿಸನ್ನು ಕೊಡ್ತಾ ಇದ್ದೇವೆ. ನೀವು ಇದನ್ನು ತಗೊಂಡು ಹೋದ ನಂತರ ಯಾವುದೇ ಪಾರ್ಟ್ ಹೋದರೂ ನಾವು ರಿಪೇರಿ ಮಾಡಿ ಕೊಡ್ತೇವೆ. ನಮ್ಮ ಹತ್ರ ಎಲ್ಲ ಪಾರ್ಟ್ಗಳುಂಟು. ನಾವು ಅದಕ್ಕೋಸ್ಕರ
ಅದಕ್ಕೋಸ್ಕರ ಇದನ್ನು ಮಾರುವಂಥದ್ದು. ನಾನು ಆಗಲೇ ನಿಮಗೊಂದು ಮಾತು ಹೇಳಿದೆ, ಕುಕ್ಕಿಲದಲ್ಲಿ ಏನು ಜನರೇಟರ್ ನಾವು ಕಸ್ಟಮರಿಗೆ ಕೊಡ್ತೇವೆ ಅದಕ್ಕೆ ನಾವು ಸರ್ವಿಸನ್ನು ಸಹ ಕೊಡ್ತೇವೆ ಅಂತೇಳಿ ನಾನು ಹೇಳಿದೆಲ್ಲ, ಅದಕ್ಕೋಸ್ಕರ ಇದೆ. ಹಾಗೆ ತುಂಬ ಮಾಡೆಲ್ಗಳುಂಟು. ಆ ಮಾಡೆಲ್ಗಳನ್ನ ಯಾಕೆ ಮಾರೋದಿಲ್ಲ ಅಂತ ಹೇಳಿದರೆ ಅದೇ ಕಾರಣಕ್ಕೆ. ಅದಕ್ಕೆ ಪಾರ್ಟ್ಸ್ಗಳು ಸಿಗೋದಿಲ್ಲ, ಅಥವಾ ಅದರ ನಮಗೆ ಒಮ್ಮೆ ಸಪ್ಲೈ ಮಾಡಿದ ನಂತರ ಕೆಲವರು ನಮ್ಮ ಸಪ್ಲೈಯರ್ಸ್ ಕೈಗೆ ಸಿಗೋದಿಲ್ಲ, ಅಂಥವರ ಪ್ರಾಡಕ್ಟನ್ನು ಮಾರೋದಿಲ್ಲ. ಮತ್ತು ಕೆಲವು ಲೋ ಕ್ವಾಲಿಟಿ ಪ್ರಾಡಕ್ಟನ್ನು ನಾವು ಬಿಲ್ಕುಲ್ ಮಾರೋದಿಲ್ಲ. ಇದು ಚೈನಾದಲ್ಲೇ ಉತ್ತಮ ಗುಣಮಟ್ಟದ ಜನರೇಟರ್ ಅಂತ ನಮಗೆ ಮನಗಂಡ ನಂತರ ನಾವು ನಮ್ಮ ಗ್ರಾಹಕರಿಗೆ ಇದನ್ನು ಕೊಡಲಿಕ್ಕೆ ಶುರು ಮಾಡಿದ್ದು. ಇದನ್ನು ಈಗ ತಗೊಂಡು ಹೋದವರು ಸಹ ಏನು ಕಂಪ್ಲೇಂಟ್ ಇಲ್ಲ. ಈಗ ತುಂಬ 2 ವರ್ಷಗಳಿಂದ ಇದನ್ನು ತಗೊಂಡು ಹೋಗ್ತಾ ಇದ್ದಾರೆ. ಏನು ಆದರೆ ಒಂದು ಕೆಲವರು ಕೇಳ್ತಾರೆ ನಮಗೆ ಕಮ್ಮಿ ಬಜೆಟಿನ ಜನರೇಟರ್ ಕೊಡಿ ಅಂತೇಳಿ. ಆಗ ನಮಗೆ ಇದೊಂದು ಆಪ್ಷನ್ ಇರೋದು. ಬಟ್ ಅದಕ್ಕೆ ಸರ್ವಿಸನ್ನು ನಾವು ಡೆಫಿನೆಟ್ ಆಗಿ ನಾವು ಕೊಡ್ತೇವೆ. ಖಂಡಿತ. ನಿಮಗೆ DC ವೋಲ್ಟ್ ಸಹ ಕೊಡ್ಬೋದು. ಈಗ ನೋಡಿ ಅಂದರೆ ಇದು ಅದರಲ್ಲಿ ಪಿನ್ ಉಂಟು. 12 ವೋಲ್ಟ್ ಯಾವ್ದಾದ್ರು ಬ್ಯಾಟ್ರಿ ಚಾರ್ಜ್ ಮಾಡಿ, ಈಗ ಯಾವುದು ಬ್ಯಾಟ್ರಿ ಚಾರ್ಜ್ ಆಗಬೇಕು ಈ ರನ್ ಆದ ಹೊತ್ತಲ್ಲಿ ಅದಕ್ಕೆ ಕ್ಲಿಪ್ ಅದರಲ್ಲಿ ಉಂಟು, ಅದನ್ನು ಕೊಟ್ಟರೆ ನಿಮಗೆ DC ಚಾರ್ಜ್ ಸಾಕು. ಬ್ಯಾಟ್ರಿಗಳೆಲ್ಲ ಇರ್ತದೆ, ವೆಹಿಕಲ್ ಬ್ಯಾಟ್ರಿ ಅಥವಾ ಬೇರೆ ಲೈಟಿಗೆ ಏನಾದ್ರು ಟ್ರೂವೆಲ್ ಉಂಟು ಬ್ಯಾಟ್ರಿ, ಅದು ಆಫಲ್ಲಿ. ಅದು ಸರ್ಕ್ಯೂಟ್ ಬ್ರೇಕರ್, ಕರೆಂಟ್ ಇದು ರನ್ ಆದ ನಂತರ ಕರೆಂಟ್ ಬರಲಿಕ್ಕೆ ಆಫ್. ಇಲ್ಲೊಂದು ಚೋಕ್ ಉಂಟು, ಈ ಚೋಕನ್ನು ಹೀಗೆ ಎಳಿಬೇಕು. ಎಲ್ದು ಆನ್ ಮಾಡಿ ಸ್ವಲ್ಪ ಈಗ ಆಯ್ತಲ್ಲ. ಇನ್ನು ಅದಾದ ನಂತರ ಕರೆಂಟ್ ಆಗಿ ಹೋಗೋದು. ಈಗ ಕರೆಂಟ್ ಇದರಲ್ಲಿ ಕಲರ್ ಎಲ್ಲ ಈಗ ಇದು ಸ್ಟಿಲ್ ಯಾವತ್ತು ವೈಟ್ ಕಲರ್ನಲ್ಲಿ ಇರ್ತದೆ. ಹಾಗೆ ವೈಟ್ ಅಥವಾ ನಾವು ಆರೆಂಜ್. ಈಗ ಸಣ್ಣ ಮಾಡೆಲ್ ಇದು ಸಹ ಸ್ಟಿಲ್ ಬಟ್ ಆರೆಂಜ್, ಬಟ್ ಜಾಸ್ತಿಯಾಗಿ ಸ್ಟಿಲ್ ವೈಟ್. ಇದು ಹೋಂಡಾ ಇಂಜಿನ್ ಏನು ಅಸೆಂಬಲ್ ಮಾಡಿದ್ದೇವೆ ಅದು ರೆಡ್ಡಿನಲ್ಲಿ ಇರ್ತದೆ. 5 kVಯ ಜನರೇಟರ್ GX 270 ಇಂಜಿನನ್ನು ಹೊಂದಿದೆ ಹೋಂಡಾ GX. ಹಾಗೆ 5 kVಯ ಜನರೇಟರ್. ಓಕೆ, ಹೋಂಡಾ ರೆಡ್ಡಲ್ಲಿ ಇರ್ತದಲ್ಲ? ಹೌದು, ಹೋಂಡಾ ರೆಡ್ಡಲ್ಲಿ ಇರ್ತದೆ. ಇನ್ನೊಂದು ಖುಷಿ ಇದಕ್ಕೆ ವೀಲ್ ಉಂಟಲ್ಲ? ವೀಲ್ ಸಹ ಉಂಟು. ಮೂವ್ಮೆಂಟ್ ನಮಗೆ ಈಸಿಯಾಗಿ ಇದನ್ನು ತಗೊಂಡು ಹೋಗ್ಬೋದು, ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು. ಇದು ಆ ಕಡೆಯಿಂದ ತೆಗೀರಿ. 6.5 kV EG 6500 ಅಂತೇಳಿ. ಇದಕ್ಕೆ GX 390 ಹೋಂಡಾ ಇಂಜಿನನ್ನು ನಾವು ಅಸೆಂಬಲ್ ಮಾಡಿದ್ದೇವೆ. ಇದ್ರ ಜೊತೆಗೆ ಇದರಲ್ಲಿ ಸೆಲ್ಫ್ ಸಹ ಉಂಟು, ನಿಮಗೆ ಸೆಲ್ಫ್ ಸ್ಟಾರ್ಟನ್ನು ಸಹ ಮಾಡ್ಬೋದು. ಇದರಲ್ಲಿ 6.5 kVಯಲ್ಲಿ ನಿಮಗೆ ಸೆಲ್ಫ್ ಬರ್ತದೆ. ಈ ಹಾಕಿ ಸ್ಟಾರ್ಟ್ ಮಾಡೋದು. ಹಾಗೆ ಕುಕ್ಕಿಲ ಬ್ರ್ಯಾಂಡ್ನಲ್ಲಿ 6.5 kVಯೇ ಲಾಸ್ಟ್. ಮತ್ತು ಬೇರೆ ನಮಗೆ ಟ್ರಸ್ಟೆಡ್ ಬ್ರ್ಯಾಂಡ್ಗಳು, ಒಳ್ಳೆ ಬ್ರ್ಯಾಂಡ್ಗಳೆಲ್ಲ ಇದರಲ್ಲಿ ಇದು 6.5 kV ಅಲ್ಲ? ಇದು 6.5 kV. ಇದರಲ್ಲಿ ಎಷ್ಟು ಲೋಡ್ ಕೊಡ್ಬೋದು? ಆ್ಯಕ್ಚುಲಿ ವಿಷಯ ಅಂತ ಹೇಳಿದ್ರೆ 1 kVಗೆ 80% kV ಅಂತೇಳಿ ಹಾಗೆ ಲೆಕ್ಕ. ಹೌದು. ಈಗ ನಿಮಗೆ 1 kV ಅಂತಾದರೆ ಅದಕ್ಕೆ ನೀವು 800 ವ್ಯಾಟ್ಸ್ ಮಾತ್ರ ಲೋಡ್ ಕೊಡಲಿಕ್ಕೆ ಆಗುವಂಥದ್ದು. 10 kV ಒಂದು ಜನರೇಟರ್ ಉಂಟು ಅಂತ ತಿಳ್ಕೊಳ್ಳಿ. 10 kVಯ ಜನರೇಟರ್ನಲ್ಲಿ 8 kV ನೀವು ಲೋಡ್ ಕೊಡ್ಬೋದು. ಅಂದರೆ ಯಾವುದೇ ಏನು kV ಮೆನ್ಷನ್ ಮಾಡಿರ್ತಾರ ಆದರೆ 80% ಲೋಡ್ ಕೊಡ್ಬೋದು. ಹಾಗಾಗಿ ಈಗ ಏನಾದರೂ ಕಸ್ಟಮರ್ ಬೇಕು ಅಂತ ಹೇಳುವಾಗ ಅವರು ಬಂದು ನೋಡಿ ಅಮೌಂಟ್ ಎಲ್ಲ ಹಾಕಿದ ನಂತರ ಡೋರ್ ಡೆಲಿವರಿ ಏನಾದರೂ ಉಂಟಾ ಸರ್? ಹೌದು, ಖಂಡಿತವಾಗ್ಲೂ ಉಂಟು. ನಾವು ಹತ್ತಿರದಲ್ಲಿ 10 ಕಿಲೋಮೀಟರ್ನ ಒಳಗೆ ಉಚಿತ ಡೆಲಿವರಿಯನ್ನು ಕೊಡ್ತೇವೆ. ದೂರ ಇದ್ದರೆ ನಾವೊಂದು ಪೆಟ್ರೋಲ್ ಚಾರ್ಜಸ್ ಅಂತೇಳಿ ಅವ್ರ ಹತ್ರ ಕೇಳ್ತೇವೆ. ಹಾಗೆ ಇದು ನಾವು ಸ್ಟಾರ್ಟಿಂಗ್ ಅವರದ್ದು ನಾವು ಕೇಳುವಾಗ ಈ ಜನರೇಟರ್ ಎಲ್ಲಿಗೆ ತಲುಪಿಸಬೇಕು ಅಂತ ಕೇಳ್ತೇವೆ. ಅವರೊಂದು ಹೇಳ್ತಾರೆ ನಮಗೆ ಕಡಬಕ್ಕೆ ತಲುಪಿಸಬೇಕು, ಸುಬ್ರಹ್ಮಣ್ಯಕ್ಕೆ. ಆಗ ನಾವು ಒಂದು ಅಂದಾಜು ಲೆಕ್ಕಾಚಾರ ಮಾಡಿ ಅದಕ್ಕೆ ಒಂದು ಸಣ್ಣ ಪೆಟ್ರೋಲ್ ಚಾರ್ಜನ್ನು ನಾವು ಹಾಕ್ತೇವೆ. ಮತ್ತು ಇಲ್ಲಿ ಲೋಕಲ್ನಲ್ಲಿದ್ದರೆ ನಾವು ಯಾವುದೇ ಚಾರ್ಜನ್ನು ಮಾಡೋದಿಲ್ಲ. ಅದು ಬಾಡಿಗೆ ಅಂತ ಹೇಳಿ ಅಲ್ಲ, ನಮ್ಮ ವೆಹಿಕಲಿಗೆ, ಕಂಪನಿ ವೆಹಿಕಲ್ಗೆ ಪೆಟ್ರೋಲ್ ಚಾರ್ಜನ್ನು ಮಾತ್ರ ನಾವು ಹಾಕುವಂಥದ್ದು. ಮುಂದಿನ ದಿನಗಳಲ್ಲಿ ಅವರು ರಿಪೇರಿ ಮಾಡಬೇಕು ಅಂತ ಹೇಳಿದರೆ
ಇದು ರಿಪೇರಿ ಮಾಡಬೇಕು ಅಂತ ಹೇಳಿದರೆ ಒಂದನೇದಾಗಿ ಅವರು ಇದು ಸಣ್ಣವೇ ಜನರೇಟರ್ ಇದ್ದರೆ ಹೆಚ್ಚಿನವರು ಅವರೇ ತರ್ತಾರೆ ಅವರ ಕಾರ್ಗಳಲ್ಲಿ ರಿಕ್ಷಾದಲ್ಲಿ ಏನಾದರೂ ಹಾಗೆ ಮಾಡ್ತಾರೆ. ಮತ್ತು ನಾವೇ ಹೋಗುವಂಥ ಕೆಲವೊಂದು ಬ್ಯಾಂಕ್ಗಳಲ್ಲೆಲ್ಲ ನಮ್ಮ ಸೊಸೈಟಿಗಳಲ್ಲಿ ಬ್ಯಾಂಕ್ಗಳಲ್ಲಿ ನಮ್ಮ ಜನರೇಟರ್ ಇದೆ, ಅಲ್ಲಿ ಅವರು ಫೋನ್ ಮಾಡಿದ ತಕ್ಷಣ ನಾವು ಹೋಗ್ತೇವೆ, ನಾವು ಹೋಗಿ ಸರ್ವಿಸ್ ಮಾಡ್ತೇವೆ. ಹಾಗೆ ಮತ್ತು ನಾವು ಹೋದಾಗ ನಾವು ಅದರದ್ದು ನಾವು ಹೋಗುವಂಥ ಒಂದು ಪೆಟ್ರೋಲ್ ಚಾರ್ಜಸ್ ವೆಹಿಕಲ್ದು ಒಂದು ಸಣ್ಣ ಕಾಸ್ಟನ್ನು ನಾವು ಆ್ಯಡ್ ಮಾಡ್ತೇವೆ. ನಮ್ಮಲ್ಲಿಗೆ ಬಂದರೆ ಅದು ಇರೋದಿಲ್ಲ, ಸರ್ವಿಸ್ ಚಾರ್ಜಸ್ ಮಾತ್ರ ಇರ್ತದೆ. ಇಲ್ಲಿ ಕುಕ್ಕಿಲ ಅವರದ್ದು ಶೋರೂಮ್ ಇರುವಂಥದ್ದು. ಹಾಗೆಯೇ ಇಲ್ಲಿ ಸ್ವಲ್ಪ ಇನ್ನೂ ನಾವು ಒಳಗಡೆ ಬಂದರೆ ಇಲ್ಲೇ ಹಿಂದೆಗಡೆ ಒಂದು ಬಿಲ್ಡಿಂಗ್ ನೋಡ್ತಾ ಇದ್ದೇವೆ, ಅದು ಇವ್ರದ್ದು ಸರ್ವಿಸ್ ಶಾಪ್ ಸ್ನೇಹಿತರೆ. ಸದನದಲ್ಲಿ ಶೋರೂಮ್ ಇರುವಂಥದ್ದು ಕುಕ್ಕಿಲ ಎಂಟರ್ಪ್ರೈಸಸ್ನ ಕುಕ್ಕಿಲ ಜನರೇಟರ್, ಅದರಲ್ಲಿ ನಮ್ಮದು ಹೈಯೆಸ್ಟ್ ಮೂವ್ಮೆಂಟ್ ಇರುವಂಥ ಈ ಜನರೇಟರ್ ಕುಕ್ಕಿಲ EG 3500 ಅಂತೇಳಿ. ಇದರಲ್ಲಿ ನಿಮಗೆ ಹೋಂಡಾ GX 200 ಇಂಜಿನ್ ಅಳವಡಿಸಲಾಗಿದೆ. ಹಾಗೆ NSM ಇಟಲಿ ಆಲ್ಟರ್ನೇಟರ್ನ ಸಹ ಈ ಜನರೇಟರ್ ಹೊಂದಿದೆ. ಇದು ತುಂಬ ರಫ್ ಯೂಸಿಗೆ ತುಂಬ ಒಳ್ಳೆಯ ಜನರೇಟರ್. ಇದು ಗಂಟೆಗೆ ಸುಮಾರು 750 ml ಮಾತ್ರ ಪೆಟ್ರೋಲ್ ಕುಡಿತದೆ. ಹಾಗೆ 3.5 kV ಜನರೇಟರ್ ಆಗಿರ್ತದೆ. EG 3500 ಅಂತೇಳಿ 3.5 kVA ಜನರೇಟರ್. ಇದು ಕಂಪ್ಲೀಟ್ ಕುಕ್ಕಿಲ ಪ್ರೊಡಕ್ಷನ್ ಆಗಿರ್ತದೆ. ಇದರಲ್ಲಿ ಹೋಂಡಾ GX 200 ಇಂಜಿನ್ ಅಂತ ಹೇಳಿದ್ರೆ 196 cc 5.5 HP ಮೋಟರ್ ಇರ್ತದೆ, ಇಂಜಿನ್ ಇರ್ತದೆ. ಹಾಗೆ NSM ಇಟಲಿ ಆಲ್ಟರ್ನೇಟರ್, ಇಟಲಿಯ NSM ಆಲ್ಟರ್ನೇಟರ್ ಆ್ಯಕ್ಚುಲಿ ವರ್ಲ್ಡ್ ಫೇಮಸ್. ಇದು ರಫ್ ಯೂಸಿಗೆ ತುಂಬ ಒಳ್ಳೆ ಜನರೇಟ್ರು. ಈ ರಫ್ ಯೂಸ್ ಮಾಡೋರಿಗೆ ಅಥವಾ ಇದು ಕಟಿಂಗ್ ಮೆಷಿನ್, ಹಾಗೆ ಇದು ಕನ್ಸ್ಟ್ರಕ್ಷನ್, ಹಾಗೆ ಕಲ್ಲಿನ ಕೋರೆ ಅಂಥವರಿಗೆಲ್ಲ ಅಥವಾ ಯಾವುದಾದ್ರೂ ರಫ್ ಯೂಸ್ ಮಾಡುವಂಥ ಅವರಿಗೆ ಈ ಜನರೇಟರ್ ತುಂಬ ಉತ್ತಮವಾಗಿದೆ. ಇದರಲ್ಲಿ 3.5 kVಯಲ್ಲಿ ಡೈರೆಕ್ಟ್ 3 kV ಲೋಡನ್ನು ಸಹ ಕೊಡ್ಬೋದು. ಹಾಗೆ ಮತ್ತು ಇದು ಮೇಯ್ನಾಗಿ ಇದು ತುಂಬ ಜನರಿಗೆ ಫೆಮಿಲಿಯರ್ ಯಾಕೆ ಆದದ್ದು ಅಂತ ಹೇಳಿದರೆ ಗಂಟೆಗೆ ಖಾಲಿ 750 ml ಮಾತ್ರ ಕುಡಿತದೆ. ನಿಮಗೆ ಫುಲ್ ಲೋಡ್ ಕೊಟ್ಟರು 1 ಲೀಟರ್ಗಿಂತ ಹೆಚ್ಚು ಕುಡಿಯೋದಿಲ್ಲ ಅಂಥ ಜನರೇಟರ್. ಒಳ್ಳೆ ಇಂಧನ ಕ್ಷಮತೆಯನ್ನು ಸಹ ಹೊಂದಿದೆ. ಹಾಗೆ ತುಂಬ ಸುರಕ್ಷಿತ ಫೀಚರನ್ನು ಸಹ ಈ ಜನರೇಟರ್ ಅಳವಡಿಸಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಆಯಿಲ್ ಅಲರ್ಟ್ ಸಿಸ್ಟಮ್ ಇದೆ. ನಮ್ಮ ಇಂಜಿನ್ ಆಯಿಲ್ ಏನಾದರೂ ಕಮ್ಮಿ ಆದರೆ ಆಗ ಆಟೋಮೆಟಿಕ್ ಆಫ್ ಆಗ್ತದೆ ಮತ್ತು ಸ್ಟಾರ್ಟ್ ಆಗೋದಿಲ್ಲ. ಅಂತೆಲ್ಲ ಸುರಕ್ಷಿತ ಫೀಚರ್ಸ್ಗಳು ಇದರಲ್ಲಿದೆ. ಹಾಗೆ ನಿಮಗೆ ಶಾರ್ಟ್ ಸರ್ಕ್ಯೂಟ್ನಲ್ಲಿ ಟ್ರಿಪ್ಪರ್ ಆಗುವಂಥದ್ದು, ಹಾಗೆ ಇನ್ನಿತರ ತುಂಬ ಸೇಫ್ಟಿ ಫೀಚರ್ನ ಸಹ ಒಳಗೊಂಡಿರುವಂತಹ ಈ ಕುಕ್ಕಿಲ ಜನರೇಟರ್ ನಮ್ಮಲ್ಲಿ ಹೈಯೆಸ್ಟ್ ಮೂವ್ಮೆಂಟ್ ಆಗ್ತಾ ಇರ್ತದೆ. ಹಾಗೆ ತುಂಬ ಜನಮೆಚ್ಚುಗೆಯನ್ನು ಸಹ ಈ ಜನರೇಟರ್ ಪಡೆದಿದೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಗಂಟೆಗೆ 750 mlಗೆ ಹಾರ್ಡ್ ವರ್ಕ್ ಮಾಡ್ತದೆ. ಹೌದು, ಅದು ಸಹ 3 kV ಡೈರೆಕ್ಟ್ ಲೋಡನ್ನು ಸಹ ಕೊಡ್ಬೋದು. ಈ ಕನ್ಸ್ಟ್ರಕ್ಷನ್ ವರ್ಕ್ ಅಂತ ಹೇಳಿದ್ರೆ ಕಟಿಂಗ್ ಮೆಷಿನ್ ಯೂಸ್ ಮಾಡಲಿಕ್ಕೆ, ಅಥವಾ ಕನ್ಸ್ಟ್ರಕ್ಷನ್ ಬೇರೆ ಯಾವ್ದಾದ್ರು ಇಕ್ವಿಪ್ಮೆಂಟ್ ಯೂಸ್ ಮಾಡಲಿಕ್ಕೆ, ಅಥವಾ ಬೇರೆ ಅವ್ರ ಫೀಲ್ಡ್ನಲ್ಲಿ ವರ್ಕ್ ಮಾಡಲಿಕ್ಕೆ, ಅಥವಾ ಪೈಪ್ಲೈನ್ನವರಿಗೆ ಇದು ಪೈಪ್ ಜಾಯಿನ್ ಮಾಡಲಿಕ್ಕೆ, ಅಂಥದಕ್ಕೆಲ್ಲ ತುಂಬ ರಫ್ ಯೂಸ್ಗೆ ಯಾರೆಲ್ಲ ಯೂಸ್ ಮಾಡ್ತಾರೆ ಅಂಥವ್ರು ತಗೊಂಡು ಹೋಗ್ತಾರೆ. ಈ ಫಾರ್ ಎಕ್ಸಾಂಪಲ್ ಈ ಕೆಂಪು ಕಲ್ಲು ಕೊರೆಯಲ್ಲಿ ಇದು ಇವರಿಗೆ ಲೇಬರ್ಸ್ ಶೆಲ್ಟರಿಗೆ ಅವರಿಗೆ ಲೈಟ್ ಮತ್ತು ಅವರ ಇನ್ವರ್ಟರ್ ಚಾರ್ಜ್ ಮಾಡೋದಾಗಲಿ, ಅಥವಾ ಅವ್ರದ್ದು ಸಣ್ಣ ಸಣ್ಣ ಡ್ರಿಲ್ ಅಂಥದ್ದನ್ನೆಲ್ಲ ವರ್ಕ್ ಮಾಡೋದು. ಮತ್ತು ಮೇಯ್ನ್ ಎಲೆಕ್ಟ್ರಿಕಲ್ ವರ್ಕ್, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಎಲ್ಲ ತಗೊಳ್ತಾರಲ್ಲ ಅವರಿಗೆ ಈ ಇದು ಚಿಪ್ಪಿಂಗಿಗೆ ಮತ್ತು ಡ್ರಿಲ್ ಮಾಡಲಿಕ್ಕೆ ಅಂಥದಕ್ಕೆಲ್ಲ ಇದನ್ನೇ ತಗೊಂಡು ಹೋಗ್ತಾರೆ. ಇದು ಈ ವಿಷಯ ಏನಂತ ಹೇಳಿದ್ರೆ ಇದು ಕಂಡೆನ್ಸರ್ ಟೈಪ್. ಇದರಲ್ಲಿ ಮೇಂಟೆನೆನ್ಸ್ ಸಹ ತುಂಬ ಚೀಪ್. ಇದು ನಿಮಗೆ ಹೆಚ್ಚು ರಿಪೇರಿ ಬರುವುದಿಲ್ಲ. ಮತ್ತು ನಮಗೆ ಈ NSM ಆಲ್ಟರ್ನೇಟರ್ ಅದನ್ನು ರಿಪೇರಿ ಮಾಡಿದ್ದು ನಮಗೆ ಸದ್ಯಕ್ಕೆ ಗೊತ್ತಿಲ್ಲ. ತುಂಬ ಜನರೇಟರ್ ಕೊಟ್ಟಿದ್ದೇವೆ. ಎಂಥ ರಫ್ ಯೂಸ್ ಮಾಡಿದ್ರು, ಎಂಥ ಹಾರ್ಡ್ ಯೂಸ್ ಮಾಡಿದ್ರು ಆಲ್ಟರ್ನೇಟರ್ಗಾಗಲಿ ಅಥವಾ ಇಂಜಿನ್ಗಾಗಲಿ ಮೇಂಟೆನೆನ್ಸ್ ಬರೋದು ತುಂಬ ಕಮ್ಮಿ. ಹಾಗೆ ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ ನಮ್ಮ ಕುಕ್ಕಿಲ ಜನರೇಟರ್ದು ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ ನಾವು ಇಲ್ಲಿ ಕೊಡುವಂಥ ಪ್ರತಿ ಜನರೇಟರ್ ಸಹ ಅದಕ್ಕೆ ಸರ್ವಿಸನ್ನು ಸಹ ನಾವೇ ಕೊಡ್ತೇವೆ. ಹಾಗಾಗಿ ಕಸ್ಟಮರ್ಸ್ ನಮ್ಮ ಹತ್ರ ಜನರೇಟರ್ ತಗೊಂಡ್ರೆ ಅವರಿಗೆ ಸೇವಾ ಭದ್ರತೆ ಸಹ, ಅಂದರೆ ಅವರಿಗೆ ಸರ್ವಿಸ್ ಗ್ಯಾರಂಟಿಯನ್ನು ಸಹ ನಾವೇ ಕೊಡ್ತೇವೆ. ಈ ಜನರೇಟರ್ ಬಂದು ನಿಮಗೆ 1 ವರ್ಷ ವಾರಂಟಿ ಇರ್ತದೆ, 1 ವರ್ಷ ಸರ್ವಿಸ್ ವಾರಂಟಿ ಇರ್ತದೆ. ನಿಮಗೆ ಯಾವುದೇ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟಿಂದ ಏನಾದರೂ ಸಮಸ್ಯೆಗಳು ಬಂದರೆ 1 ವರ್ಷ ಅದರ ಜವಾಬ್ದಾರಿಯನ್ನು ನಾವು ಹೊಂದಿರ್ತೇವೆ. ನಾನು ಇದನ್ನೇ ನಿಮಗೆ ಎಕ್ಸ್ಪೆಷಲಿ ಯಾಕೆ ತೋರಿಸಿದೆ ಅಂದರೆ ನಮ್ಮದು ಹೈಯೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಇದಾಗಿದೆ. ಯಾಕೆಂತ ಹೇಳಿದರೆ 3.5 kV, ಸಾಧಾರಣವಾಗಿ 3 kVಯಲ್ಲಿ ಸಾಧಾರಣದ ಎಲ್ಲ ಮೆಷಿನ್ಗಳನ್ನು ಅಥವಾ ಅವರ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಗಳನ್ನು ರನ್ ಮಾಡಲಿಕ್ಕೆ ಆಗ್ತದೆ. ಹಾಗೆ ಹೆಚ್ಚು ಜನರು ಕೊಂಡು ಹೋಗೋದು ಇದನ್ನು ಹೋಟೆಲ್ ಪರ್ಪಸ್ಸಿಗಾಗಲಿ, ಹೋಟೆಲ್ನವರು ಸಹ ತುಂಬ ತಗೊಂಡು ಹೋಗ್ತಾರೆ. ಅವರಿಗೆ ಗ್ರೈಂಡರ್ ಆಗಿರಲಿ, ಮಿಕ್ಸಿ ಆಗಿರಲಿ ಎಲ್ಲವನ್ನು ರನ್ ಮಾಡಲಿಕ್ಕೆ ಇದು ತುಂಬ ಒಳ್ಳೆಯದು. ಮೇಯ್ನ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಎಲ್ಲರೂ ಜಾಸ್ತಿ ಇದನ್ನು ಯಾಕೆ ತಗೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಮೇಂಟೆನೆನ್ಸ್ ತುಂಬ ಚೀಪ್. ಮೇಂಟೆನೆನ್ಸ್ ಬರೋದೇ ಇಲ್ಲ, ಆಯಿಲ್ ಚೇಂಜ್ ಅಂಥದ್ದೆಲ್ಲ ಸಣ್ಣ ಸಣ್ಣ ಮೇಂಟೆನೆನ್ಸ್ನಲ್ಲಿ, ಅಂದರೆ ದೊಡ್ಡ ಮೇಂಟೆನೆನ್ಸ್ ಇದಕ್ಕೆ ಬರೋದಿಲ್ಲ. R&Dಯನ್ನು ಮಾಡಿ ತಯಾರಿಸಿದಂತಹ ಈ ಜನರೇಟರ್. ಹಾಗೇನೆ ಸರ್, ಇಲ್ಲಿ ಬೇರೆ ಬೇರೆ ಬಲ್ಬು ಕೂಡ ನೋಡ್ತಾ ಇದ್ದೇವೆ. ಅದು ಎಂತ ಸರ್? ಇದು ಆ್ಯಕ್ಚುಲಿ ನಿಮಗೆ ನಾನು ಇದನ್ನು ಲೋಡ್ ಚೆಕ್ ಮಾಡಿ ತೋರಿಸ್ತೇವೆ. ನಾವು ಈ ಜನರೇಟರ್ಗೆ ಎಷ್ಟು ಲೋಡ್ ಕೊಡ್ಬೋದು ಅಂತೇಳಿ ನಾವು ಚೆಕ್ ಮಾಡೋದು ಅದನ್ನೇ. ಅಥವಾ ಯಾವುದೇ ಜನರೇಟರ್ನ ಲೋಡ್ ಚೆಕ್ ಮಾಡಲಿಕ್ಕೆ ಈ ಸಾಧನ ಇರುವಂಥದ್ದು. ಇದರಲ್ಲಿ ದೊಡ್ಡ ಬಲ್ಬ್ ನೀವು ಕಾಣ್ತಾ ಇದ್ದೀರಿ, ಅದು 500 ವ್ಯಾಟ್
ಅಥವಾ 500. ಅರ್ಧ ಕೆವಿಯನ್ನು ಒಂದು ಬಲ್ಬ್ ತಗೊಳ್ತದೆ. ಹಾಗೆ ಕೆಳಗಿನದ್ದು 200 ವ್ಯಾಟ್. ಇದರ ಮುಖಾಂತರ ಈ ಜನರೇಟರ್ ಎಷ್ಟು ಲೋಡ್ ಅನ್ನು ತಗೊಳ್ತದೆ ಅನ್ನೋದನ್ನು ನಾವು ಪರೀಕ್ಷಿಸಬಹುದು. ಇಲ್ಲೇ ಪರೀಕ್ಷೆ ಮಾಡಿ ನಾವು ಡೆಲಿವರಿ ಕೊಡೋದಕ್ಕಿಂತ ಮೊದಲು ಎಲ್ಲವನ್ನು ಪರೀಕ್ಷೆ ಮಾಡಿ PDI ಮಾಡಿ ನಾವು ಮತ್ತೆ ಗ್ರಾಹಕರಿಗೆ ಡೆಲಿವರಿಯನ್ನು ಕೊಡ್ತೇವೆ. ಇದಕ್ಕೆ ಆಯಿಲ್ ಏನಾದರೂ ಹಾಕ್ಲಿಕ್ಕೆ ಸರ್ ಪೆಟ್ರೋಲಿಗೆ? ಇಲ್ಲ, ಇದಕ್ಕೆ ಇದು 4 ಸ್ಟ್ರೋಕ್ ಇಂಜಿನ್. ಇದಕ್ಕೆ ಇಂಜಿನಿಗೆ ಆಯಿಲ್ ಉಂಟು, ಬಟ್ ಪೆಟ್ರೋಲ್ಗೆ ಯಾವುದೇ ರೀತಿಯ ಆಯಿಲ್ ಅನ್ನು ಹಾಕ್ಲಿಕ್ಕಿಲ್ಲ. ಇದು ಪ್ಯೂರ್ 4 ಸ್ಟ್ರೋಕ್ ಇಂಜಿನ್. ಹೌದು, ಪವರ್ ಸ್ವಿಚ್ ಇರ್ತದೆ. ಇದು ಪವರ್ ಸ್ವಿಚ್. ನಾವು ಪವರ್ ಸ್ವಿಚ್ ಅನ್ನು ಆನ್ ಮಾಡಿ ಚೋಕ್ ಅನ್ನು ಜಸ್ಟ್ ಎಳೆದು ಇದು ಪೆಟ್ರೋಲ್ ಇದು ಬಿಡುವಂಥದ್ದು ಟ್ಯಾಪ್ ಇದು ಮಾಡಿ ಜಸ್ಟ್ ಹೀಗೆ ಎಳೆದು ಈ ರೀತಿ ಸ್ಟಾರ್ಟ್ ಮಾಡಬಹುದು. ಮಾಡಿದ ನಂತರ ನಂತರ ನಾವು ಲೋಡ್ ಚೆಕ್ ಮಾಡ್ಬೋದು. ಮಾಡಿ ಲೋಡನ್ನು ಕೊಡ್ತಾರೆ. ಕೊಟ್ಟು ಇಲ್ಲಿ ವೋಲ್ಟೇಜನ್ನು ಇದು ತೋರಿಸ್ತದೆ. ವೋಲ್ಟೇಜ್ ಎಷ್ಟು ಈಗ ನೋಡಿ 500. ಇಲ್ಲಿ ನೋಡಿ 500, 1000 ವ್ಯಾಟ್, 1.5, 2.5 KV ಲೋಡ್ ಕೊಟ್ಟಾಯಿತು. ಇನ್ನು ಇದು ನೋಡಿ 2700, 2900, ಇದು 300 ಲೋಡ್ ಕೊಟ್ಟಿದ್ದೇವೆ. 300 ಲೋಡ್ನಲ್ಲಿ ಈಗ ಕ್ಲೀನ್ ವರ್ಕ್ ಆಗ್ತಾ ಇದೆ. ಈಗ ಫುಲ್ಲು ಲೋಡಲ್ಲಿ ನೋಡಿ 500, 1000, 1.5, 2.5 KV ಅಲ್ಲಿ ಆಯ್ತು. ಮತ್ತೆ ಇದು ನೋಡಿ 2700, 2900, ಮತ್ತೆ 300. ಈಗ 3 KV ಲೋಡ್ ಸಾಮರ್ಥ್ಯ, ಬಟ್ ನಾವು 300 ಕೊಟ್ಟಿದ್ದೇವೆ ಲೋಡ್. ಆದ್ರೂ ಸಹ ಚೆನ್ನಾಗಿ ರನ್ ಆಗ್ತಾ ಇತ್ತು. ಅದು ಫುಲ್ ಹಾಕ್ಬೇಕಾದ್ರೆ ಎಷ್ಟು? 5 KV 6 KV ಎಲ್ಲ ಉಂಟು. ಅದನ್ನು ಚೆಕ್ ಮಾಡಲಿಕ್ಕೆ ನಾವು ಫುಲ್ ಆಗ್ತೇವೆ. ಆದರೆ ಈಗ ಮೆಗಾ ಮಾನ್ಸೂನ್ ಆಫರ್ ನಡೀತಾ ಇದೆ. ಮೆಗಾ ಮಾನ್ಸೂನ್ ಆಫರ್ನಲ್ಲಿ ಈ 22 ತಾರೀಕಿನಿಂದ 27 ತಾರೀಕು ತನಕ ಯಾರಾದರೂ ನಮ್ಮಿಂದ ಹೊಸ ಜನರೇಟರ್ನ್ನು ಖರೀದಿಸಿದರೆ ನೇರವಾಗಿ 3000 ರೂಪಾಯಿಯ ಡಿಸ್ಕೌಂಟ್ ಇರ್ತದೆ, ರಿಯಾಯಿತಿ ಇರ್ತದೆ. ಅದನ್ನೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಕುಕ್ಕಿಲ ಎಂಟರ್ಪ್ರೈಸಸ್ ಇಲ್ಲಿರುವಂಥ ಜನರೇಟರ್ಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಕುಕ್ಕಿಲ ಎಂಟರ್ಪ್ರೈಸಸ್ಗೆ ಭೇಟಿ ನೀಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಹಾಗಾದರೆ ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ. ಧನ್ಯವಾದಗಳು.